ನಮಗೆಲ್ಲ ಗೊತ್ತಿದೆ ಶ್ರೀ ಕೃಷ್ಣನನ್ನು ಜನ ಹೇಗೆ ಚಿತ್ರಣ ಮಾಡಿದ್ದಾರೆ, ಹೇಗೆ ವರ್ಣನೆ ಮಾಡಿದ್ದಾರೆ, ಯಾವ ರೀತಿ ಅವರ ಬಗ್ಗೆ ಮಾತನಾಡುತ್ತಾರೆ, ಯಾವ ರೀತಿ ಅವರನ್ನು ತೋರಿಸುತ್ತಾರೆ. ಪ್ರತಿಯೊಂದು ಸ್ವಲ್ಪ ಆರ್ಟಿಸ್ಟಿಕ್ ಆಗಿದೆ. ಅವರು ನಡೆಯುವ ರೀತಿ, ಮಾತನಾಡುವ ರೀತಿ, ನಗುವ ರೀತಿ. ಹಾಗೆ ಶ್ರೀ ಕೃಷ್ಣ ಗೋಪಿಯರು ಎಷ್ಟು ಪ್ರಿಯವಾದವರು. ಅವನು ತುಂಬಾ ಮುದ್ದಾಗಿದ್ದನು, ತುಂಬಾ ಸೂಕ್ಷ್ಮವಾಗಿದ್ದನು. ಅವನಿಗೆ ತುಂಬಾ ಸೌಮ್ಯ ಸ್ವಭಾವವಿತ್ತು. ಯಾವಾಗ ಅವನು ಯುದ್ಧದಲ್ಲಿ ಇರುತ್ತಿದ್ದನೋ ಅವರ ಶರೀರ ಒರಟಾಗುತ್ತಿತ್ತು, ಅವನ ದೇಹವು ಸಿಡಿಲಿನಂತೆ ಆಗುತ್ತಿತ್ತು. ಅವನು ಯಾರೆಲ್ಲ ಜೊತೆ ಹೋರಾಡಲು ಹೋಗುತ್ತಿದ್ದನೋ ಅವರಿಗಿಂತ ದೊಡ್ಡವನಾಗುತ್ತಿದ್ದ, ಹಾಗೆ ವಜ್ರದೇಹಿಯಾಗುತ್ತಿದ್ದ. ಇದೇ ಕೃಷ್ಣ ಯಾವಾಗ ಪ್ರೇಮದಲ್ಲಿರುತ್ತಿದ್ದ ಮೃದುವಾಗುತ್ತಿದ್ದ, ಯಾವಾಗ ಯುದ್ಧದಲ್ಲಿರುತ್ತಿದ್ದ ಆಗ ಕಠೋರನಾಗುತ್ತಿದ್ದ. ಈ ತರಹದ ಒಂದು ಶಕ್ತಿ ಇತ್ತು, ಇದು ಕೆಲವರಿಗೆ ಮಾತ್ರ ಗೊತ್ತಿರುತ್ತೆ.